ಮನ್ಸೂರ್ ಖಾನ್ ಇಲ್ಲಿ ಪ್ರಮುಖವಾಗಿ ಕೆ ರೆಹಮಾನ್ ಖಾನ್ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾನೆ. ಹಾಗೆ ಶರವಣ ಜೆಡಿಎಸ್ನ ಎಂಎಲ್ಸಿಯ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರವಣ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಬಿಜೆಪಿ ನಾಯಕ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಮನ್ಸೂರ್ ಖಾನ್ IMA ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ಹೇಳಿಕೆಯನ್ನು ನಾನು ಗಮನಿಸಿದೆ. ದುಬೈನಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆ ಅದು. ಅವರೊಳಗಡೆ ಬಹಳ ಹಿರಿಯ ರಾಜಕಾರಣಿಗಳ ಹೆಸರನ್ನು ಕೂಡ ತಂದಿದ್ದಾರೆ. ರೆಹಮಾನ್ ಖಾನ್ ಕೇಂದ್ರದ ಮಾಜಿ ಸಚಿವರ ಹೆಸರನ್ನು ಹೇಳಿದ್ದಾರೆ. ಹಾಗೆ ರೋಷನ್ ಬೇಗು, ಜಮೀರ್ ಅಹಮದ್ ಖಾನ್ ಹೆಸರು ಮುಂಚಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದಲ್ಲದೆ ಹಿರಿಯ IAS, IPS ಅಧಿಕಾರಿಗಳ ಬಗ್ಗೆ ಅಲ್ಲದೆ ಜನತಾದಳದ ಹಿರಿಯ ಮುಖಂಡ ಶರವಣ MLC ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೊಟ್ಟಿರುವ ಒಂದು ಹೇಳಿಕೆಯನ್ನು ಇವತ್ತು ನಾನು ಗಮನಿಸಿದೆ. ಅವ್ರ ಹೇಳಿಕೆ ಪ್ರಕಾರ ಅದನ್ನು ಅವ್ರು ಶೇರ್ ರೀತಿ ಕನ್ವರ್ಟ್ ಮಾಡಿದಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜನರಿಗೆ ಹೇಳಿರೋದು ಬಡ್ಡಿ ಕೊಡ್ತೀವಿ 3% ಅಂತ ಹೇಳಿ, ಆದರೆ ಡಾಕ್ಯುಮೆಂಟ್ ಮಾಡ್ಕೊಳ್ಬೇಕಾದ್ರೆ ಅದನ್ನ ಶೇರ್ ರೀತಿ ಕನ್ವರ್ಟ್ ಮಾಡಿ ಪ್ರಾಫಿಟ್ ಆದ್ರೆ ಮಾತ್ರ ಬೆನಿಫಿಟ್ ಕೊಡ್ತೀನಿ ಮತ್ತು ನಾವು ಪ್ರಿನ್ಸಿಪಲ್ ಅಮೌಂಟ್ ಕೊಡೋದಕ್ಕೂ ಕೂಡ ಗ್ಯಾರಂಟಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಲೀಗಲಿ ಬಚಾವಾಗಕ್ಕೆ ಏನ್ ಬೇಕು ಮಾಡ್ತಿದ್ದಾರೆ ಅಂತ. ಇದನ್ನ ನೋಡಿದಾಗ ಇದೊಂದು ಆರ್ಗನೈಸ್ಡ್ ಫ್ರಾಡ್ ಅಂತ ಕಾಣುತ್ತೆ. ಯಾರು ಹೂಡಿಕೆದಾರನ ಯಾವ ಥರ ನುಂಗಿದ್ರು ಎಲ್ಲ ಕೂಡ ತನಿಖೆ ಆಗಬೇಕಲ್ಲ. ತನಿಖೆ ಆದರೆ ತಾನೇ ಸತ್ಯಾಸತ್ಯತೆಗಳು ಹೊರಗಡೆ ಬರುತ್ತೆ. ನನಗದಕ್ಕೂ ಯಾವುದೇ ಸಂಬಂಧ ಇಲ್ಲ. ನೋ ವೇ ನನ್ನ ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕೆಟ್ ರೇಟ್ಗಿಂತ IMA ಜ್ಯುವೆಲ್ಲರ್ಸ್ ಅವರು ಕಮ್ಮಿ ದರಕ್ಕೆ ರೇಟ್ ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದನ್ನು ಲೀಗಲ್ ಆಗಿ ನಿಮ್ಮ ಲೀಗಲ್ ಸೆಕ್ಟರ್ನ ಕೂಡ ವಿಚಾರಿಸಿ ಯಾವ ಥರ ಅಂತೇಳಿ ಅವ್ರಿಗೆ ಹೇಳಿ ಕಳಿಸಿ ಕೊಟ್ಟಿರತಕ್ಕಂಥದ್ದು ಬಿಟ್ಟರೆ ಬೇರೆ ಏನು